ನಾನು ಇವತ್ತು ನಿಮಗೆ ಖಾರಾಬಾತು ಅಂದರೆ ಹೋಟೆಲ್ ಶೈಲಿ ಖಾರಾಬಾತು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಉಪ್ಪಿಟ್ಟು ಹಾಗೂ ಸ್ವೀಟ್ ಬಾತ್ನ ಚೌಚೌ ಬಾತ್ ಅಲ್ಲಿ ಕಡಿತಾರೆ. ಅದು ಖಾರವಾಗಿರುತ್ತೆ, ಇದು ಸ್ವೀಟ್ ಆಗಿರುತ್ತೆ. ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಸೊ ನಮ್ಮ ಹೋಟ್ಲಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಅದಕ್ಕೆ ನಾವು ಬರೀ ಕ್ಯಾಪ್ಸಿಕಮ್ಮು ಟೊಮೆಟೊ ಆ ಥರ ಯೂಸ್ ಮಾಡ್ತೀವಿ. ಇಲ್ಲಿ ಸರಿಸುಮಾರು 2 ಲೀಟರ್ಸ್ ಹಾಲಿದೆ. ಈ ಹಾಲು ಹಾಕ್ಬೇಕಾದ್ರೆ ತಿರ್ಸ್ಬಾರ್ದು, ಏನಕ್ಕೆ ಅಂದರೆ ನಿಮಗೆ ಗಂಟು ಆಗೋಗ್ಬಿಡುತ್ತೆ. ಖಾರಾಬಾತ್ ಮನೇಲಿ ಮಾಡಿದಾಗ ಅಂದರೆ ಉಪ್ಪಿಟ್ಟು ಮಾಡ್ತೀರಾ, ಅದು ಉಪ್ಪಿಟ್ಟು ರವೆನ ಹುರ್ಕೊತೀರಾ. ಇದು ಖಾರಾಬಾತು, ಅದು ಬನ್ಸಿ ರವೆ ಮಾಡ್ತೀವಿ ನಾವು. ಸೊ ಬನ್ಸಿ ರವೆನ ಹುರಿಯೋದೇ ಬೇಡ, ಡೈರೆಕ್ಟಾಗಿ ಹಾಕಿದ್ರೆ ಆಯಿತು. ನೀವು ಯಾವುದೇ ರೀತಿಯ ಹಣ್ಣು ಹಾಕೊಬೋದು. ಈಗ ನಾವು ಬಾಳೆಹಣ್ಣು ಹಾಕ್ತೀವಿ, ನೀವು ಪೈನಾಪಲ್ ಹಾಕ್ಕೊಂಡ್ರೆ ಪೈನಾಪಲ್ ಸ್ವೀಟ್ ಬಾತ್ ಅಂತ ಹೇಳ್ಬೋದು. ಸೌತ್ ಕಿಚನ್ ಸ್ಪೆಷಲ್ ಖಾರಾಬಾತ್ ರೆಡಿ ಇದೆ. ಈ ಸೌತ್ ಕಿಚನ್ ಸ್ಪೆಷಲ್ ಖಾರಾಬಾತ್ಗೆ ನಮ್ಮ ಸ್ಪೆಷಲ್ ಚಟ್ನಿ. ಸೌತ್ ಕಿಚನ್ ಸ್ಪೆಷಲ್ ಸ್ವೀಟ್ ಬಾತ್ನ ನೀವು ಮನೇಲೇ ಟ್ರೈ ಮಾಡೋದು. ಕೇವಲ 15 ಇಂದ 20 ನಿಮಿಷದಲ್ಲಿ ನಿಮ್ಮ ಮನೇಲಿ ಸೌತ್ ಕಿಚನ್ ಸ್ಪೆಷಲ್ ಸ್ವೀಟ್ ಬಾತ್ ರೆಡಿಯಾಗಿರುತ್ತೆ. ನಮಸ್ತೆ ಸರ್, ನನ್ನ ಹೆಸರು ಸಂಜಯ್ ಪ್ರಭಾಕರ್ ಅಂತ. ನಮ್ಮ ಹೋಟ್ಲ್ ಹೆಸರು ಬಂದು ಸೌತ್ ಕಿಚನ್ನು. ಸೌತ್ ಕಿಚನ್ ಎಲ್ಲಿ ಬರುತ್ತೆ ಅಂದರೆ ಬಸವನಗುಡಿ NR ಕಾಲೋನಿ ಬಸ್ ಸ್ಟಾಪ್ ಎದುರುಗಡೆನೇ ಬರುತ್ತೆ. ನಮ್ಮಲ್ಲಿ ವಿಶೇಷ ಏನು ಅಂದರೆ ಇಡ್ಲಿ ವಡೆ, ಖಾರಾಬಾತು, ಕೇಸರಿ ಬಾತು, ಉಪ್ಪಿಟ್ಟು, ಅವಲಕ್ಕಿ, ಶಾವಿಗೆ, ನವಣೆ ಬೇಳೆ ಬಾತು. ನಾವು ಇವತ್ತು ನಿಮಗೆ ಖಾರಾಬಾತು ಅಂದರೆ ಹೋಟೆಲ್ ಶೈಲಿ ಖಾರಾಬಾತು ಸ್ವೀಟಲ್ಲಿ ಜಾಮೂನು ಹಾಗೂ ಸ್ವೀಟ್ ಬಾತ್ ಅನ್ನೋದು ಸಿಗುತ್ತೆ. ಸ್ವೀಟ್ ಬಾತ್ನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಸೊ ಖಾರಾಬಾತ್ ಮಾಡೋಕ್ಕೆ ಇವತ್ತು ನಾನು ಅರ್ಧ kg ಬನ್ಸಿ ರವೆ ತೊಗೊಂಡಿದ್ದೀನಿ. ಈ ಬನ್ಸಿ ರವೆನ ಹುರಿಯಲ್ಲ, ಹಾಗೆ ಹಾಕ್ತೀವಿ. ಫಸ್ಟು ಸನ್ಪ್ಯೂರ್ ಎಣ್ಣೆ ತೊಗೊಳ್ಳೋಣ. ಒಂದು 200-250 ml ಅಷ್ಟು ಎಣ್ಣೆ ಹಾಕೋಣ. ಸನ್ಪ್ಯೂರ್ ಸನ್ಫ್ಲವರ್ ಆಯಿಲು. ಸರ್ ಎಣ್ಣೆ ಕಾದಿದೆ, ಒಂದು 2 ಸ್ಪೂನಷ್ಟು ಸಾಸಿವೆ ಹಾಕೊತಾ ಇದ್ದೀನಿ. ಉದ್ದಿನಬೇಳೆ ಕಡಲೆಬೇಳೆ ಮಿಕ್ಸ್ ಆಗಿರೋದನ್ನ ಒಂದು 2 ಸ್ಪೂನಷ್ಟು ಹಾಕೋಣ. ಖಾರಾಬಾತ್ಗೆ ಸ್ವಲ್ಪ ಖಾರ ಬೇಕಾದಾಗ 2 ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಇವಾಗಲೇ ಹಾಕ್ಕೊತಾ ಇದ್ದೀನಿ ನಾನು. ಸ್ವಲ್ಪ ಕರಿಬೇವು ಸೊಪ್ಪು. ಸರ್ ನಮ್ಮ ಹೋಟ್ಲಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ, ಅದಕ್ಕೆ ನಾವು ಬರೀ ಕ್ಯಾಪ್ಸಿಕಮ್ಮು ಟೊಮೆಟೊ ಆ ಥರ ಯೂಸ್ ಮಾಡ್ತೀವಿ. ನೀವು ಬೇಕಾದ್ರೆ ಈರುಳ್ಳಿನೂ ಹಾಕ್ಕೊಬೋದು. ಟೊಮೆಟೊ ಹಾಕ್ತಾಯಿದ್ದೀನಿ, ಒಂದು ಕಟ್ ಮಾಡಿದ ಟೊಮೆಟೊ. 1.5 ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಬೇಗ ಹಾಕ್ಕೊಂಡಿಲ್ಲ, ಲೇಟಾಗಿ ಹಾಕ್ಕೊಬೇಕಾದ್ರೆ ಸ್ವೀಟ್ ಬೀಳುತ್ತೆ ಅಂತ. ಹಸಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಸ್ವಲ್ಪ ಕ್ಯಾರೆಟ್ ಅಂತ. ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ಳೋಣ. ಈಗ ಇದು ಅರ್ಧ ಗಿಟ್ಕಷ್ಟು ಕಾಯಿ ತುರಿ. ಈಗ ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀವಿ, ತುರಿದಿರೋ ಶುಂಠಿ. ನಮ್ಮಲ್ಲಿ ಬಿಸಿಬೇಳೆಬಾತ್ ಪುಡಿ ಅಥವಾ ವಾಂಗಿಬಾತ್ ಪುಡಿ ನಿಮ್ಮಲ್ಲಿ ಇರುತ್ತೆ, ಅದನ್ನ ಒಂದು 1 ಸ್ಪೂನಷ್ಟು ಹಾಕ್ಬೋದು. ರುಚಿಗೆ ಮತ್ತು ಕಲರ್ಗೆ ಸ್ವಲ್ಪ ಅಚ್ಚಕಾರದ ಪುಡಿ 1.5 ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ ನಾನು. ಈ ಪುಡಿ ಉಪ್ಪು ಉಪಯೋಗಿಸ್ಕೊಬೋದು. ಬಟಾಣಿ ಬೇಯಿಸಿರೋದು 1 ಕಪ್ಪಷ್ಟು. ಒಂದು ಸ್ಪೂನಷ್ಟು ಅರಿಶಿನ ಹಾಕೋಣ. 1 ಸ್ಪೂನು ಬೇಡ, ಅರ್ಧ ಸ್ಪೂನು ಸಾಕು ನಿಮಗೆ. ಸ್ವಲ್ಪ ಸ್ವೀಟ್ಗೆ ಬೆಲ್ಲ ಹಾಕ್ತೀವಿ ನಾವು, ನೀವು ಬೆಲ್ಲ ಹಾಕೊಬೋದು. ಸ್ವೀಟ್ ಇಷ್ಟ ಇಲ್ಲ ಅಂದರೆ ಬೇಡ. ನಾನು ಇಲ್ಲಿ 1.5 ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ. ಸ್ವಲ್ಪ ಲಿಂಬೆ ರಸನೂ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. ಬೇರೆ ಹೋಟ್ಲಲ್ಲಿ ಉಪ್ಪಿಟ್ಟು ಖಾರಾಬಾತ್ ಅಂದರೆ ಒಂದೇ ಥರ ಇರುತ್ತೆ ಯೂಶ್ವಲಿ, ಬಟ್ ನಮ್ಮ ಹೋಟ್ಲಲ್ಲಿ ಈಗಲೇ ಮಿಲ್ಕ್ ಉಪ್ಪಿಟ್ಟು ಅಂತ ಒಂದು ಸ್ಪೆಷಲ್ ಇದೆ, ಇಲ್ಲ ಕರಾವಳಿ ಉಪ್ಪಿಟ್ಟು ಅಂತ ಹೇಳ್ತೀವಿ. ಖಾರಾಬಾತ್ ಅಂದರೆ ಇದು ವೆಜಿಟೇಬಲ್ ಖಾರಾಬಾತು. ಇದು ಬನ್ಸಿ ರವೆಲ್ ಮಾಡ್ತೀವಿ, ಉಪ್ಪಿಟ್ಟನ್ನ ನಾವು ಉಪ್ಪಿಟ್ಟು ರವೆಲ್ ಮಾಡ್ತೀವಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈಗ ಅರ್ಧ kg ಬನ್ಸಿ ರವೆಗೆ 2 ಲೀಟ್ರಷ್ಟು ನೀರು ಹಾಕ್ತಾಯಿದ್ದೀವಿ. 1:4 ರೇಷಿಯೋ. ಕಾಯಿಸಿದ ನೀರು ಹಾಕಿದರೆ ಇನ್ನು ಬೇಗ ಆಗುತ್ತೆ. ನಮ್ಮಲ್ಲಿ ರವೆನ ಹುರಿಕೊಳ್ಳಲ್ಲ, ಅಂದರೆ ಈ ಬನ್ಸಿ ರವೆನ ಹುರಿಯಲ್ಲ. ಈ ಕುದ್ದಿರೋ ನೀರಿಗೆ ರವೆ ಹಾಕಿದ್ರೆ ಖಾರಾಬಾತ್ ರೆಡಿ ಇರುತ್ತೆ. ಆ ಕುದ್ದಾಗ ನಿಮ್ಮ ತರಕಾರಿ ಎಲ್ಲ ಬೆಂದಿರುತ್ತೆ. ತರಕಾರಿ ಅರ್ಧ ಬರ್ಧ ಬೆಂದಿದ್ರೂ ಚೆನ್ನಾಗೂ ಇರುತ್ತೆ. ಹಸಿಯಾಗಿದ್ದರೆ ನಾವು ಬಾಯಿಗೆ ಕರಿ ಅಂತ ಸಿಗುತ್ತೆ. ಈಗ ಆಲ್ಮೋಸ್ಟ್ ನೀರು ಕುದೀತಾ ಇದೆ. ರವೆನ ಹಾಕೋಣ. ಇದು ಅರ್ಧ kg ಬನ್ಸಿ ರವೆಗೆ 4 ಪಟ್ಟು ಅಂದರೆ 2 ಲೀಟ್ರ್ ನೀರು ಹಾಕಿದ್ದೀನಿ. ಒಂದು 5 ನಿಮಿಷ ಬಿಡಬೇಕಾಗತ್ತೆ. ಸೌತ್ ಕಿಚನ್ ಸ್ಪೆಷಲ್ ಖಾರಾಬಾತ್ ರೆಡಿ ಇದೆ. ಈಗ ಪ್ಲೇಟ್ಗೆ ಹಾಕೋಣ. ಈ ಸೌತ್ ಕಿಚನ್ ಸ್ಪೆಷಲ್ ಖಾರಾಬಾತ್ಗೆ ನಮ್ಮ ಸ್ಪೆಷಲ್ ಚಟ್ನಿ.
ನಮ್ಮ ಹೋಟ್ಲಲ್ಲಿ ಹೇಗೆ ಕೊಡ್ತಾರಲ್ಲ ಖಾರ ಬಾತು ಹಾಗೆ ನಿಮಗೆ ತೋರಿಸಿದ್ದೀನಿ. ನಮ್ಮ ಹೋಟ್ಲಲ್ಲಿ ವಿಶೇಷವಾದ ತಿಂಡಿ ತಿನಿಸುಗಳು ಏನು ಅಂದರೆ ಇಡ್ಲಿ ವಡೆ ಖಾರ ಬಾತು, ಅವಲಕ್ಕಿ ಬಾತು, ಶಾವಿಗೆ ಬಾತು, ನವಣೆ ಬೇಳೆ ಬಾತು, ಖಾರ ಪೊಂಗಲ್. ಸ್ವೀಟಲ್ಲಿ ಜಾಮೂನು ಹಾಗೂ ಸ್ವೀಟ್ ಬಾತ್ ಅನ್ನೋದು ಸಿಗುತ್ತೆ. ಸ್ವೀಟ್ ಬಾತ್ ಅಂದರೆ ಏನು ಅಂದರೆ ಕೇಸರಿ ಬಾತ್. ಬೇಸಿಕಲಿ ಕೇಸರಿ ಬಾತ್ ಅಂದರೆ ಕೇಸರಿ ಹಾಕ್ತಾರೆ, ನಮ್ಮಲ್ಲಿ ಕೇಸರಿ ಹಾಕಲ್ಲ, ಇಲ್ಲ ಯಾವುದೇ ರೀತಿಯ ಕಲರು ಥರನೂ ಹಾಕಲ್ಲ. ಸೊ ನಮ್ಮಲ್ಲಿ ಬರೀ ಬಾಳೆಹಣ್ಣು ಮತ್ತು ಹಾಲಲ್ಲಿ ಹಾಕ್ತೀವಿ, ಅದನ್ನ ಸ್ವೀಟ್ ಬಾತ್ ಅಂತ ಕರಿತೀವಿ. ಟ್ರೈ ಮಾಡೋಣ ಬನ್ನಿ ಹೇಗೆ ಬರುತ್ತೆ ಅಂತ. ಇವಾಗ ಅರ್ಧ kg ಚಿರೋಟಿ ರವೆ ತೊಗೊಂಡಿನಿ. ಇದು ಸಾಮಾನ್ಯವಾಗಿ 6 ಜನಕ್ಕೆ ಸಾಕಾಗುತ್ತೆ. ಅಂದರೆ ಒಂದಿಷ್ಟು ನಮ್ಮ ಪ್ಲೇಟಲ್ಲಿ ಕೊಡ್ತೀರಲ್ಲ ಅಷ್ಟು 6 ಜನಕ್ಕೆ ಸಾಕಾಗುತ್ತೆ. ಇದಕ್ಕೆ ನಾವು ಸರಿಸುಮಾರು 1.5 2 ಲೀಟ್ರಷ್ಟು ಹಾಲು ಹಾಕ್ತೀವಿ. ಇದಕ್ಕೆ ನಾವು 200 ml ಅಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಫಸ್ಟು, ಹಾಗೂ 100 ml ಅಷ್ಟು ಸನ್ಪ್ಯೂರ್ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ತುಂಬ ಕಡೆ ನಮ್ಮ ಸ್ವೀಟ್ ಬಾತ್ನ ಕೇಸರಿ ಬಾತ್ ಅಂತಾರೆ. ಆ ಕೇಸರಿ ಹಾಕಲ್ಲ, ಬರೀ ಬಣ್ಣ ಹಾಕ್ತಾರೆ, ಕೃತಕ ಬಣ್ಣ. ನಮ್ಮಲ್ಲಿ ಯಾವುದೇ ರೀತಿಯ ಕೃತಕ ಬಣ್ಣ ಉಪಯೋಗಿಸಲ್ಲ. ನಾವು ಈ ತುಪ್ಪದಲ್ಲಿ ಚಿರೋಟಿ ರವೆ ಇರುತ್ತೆ, ಆ ಚಿರೋಟಿ ರವೆನ ಬೇಯಿಸ್ಕೊಳ್ಳೋಣ. ಇದು ಅರ್ಧ kg ಚಿರೋಟಿ ರವೆ. ಕೇಸರಿ ಬಾತ್ ಮಾಡಬೇಕಾದ್ರೆ ಒಳ್ಳೆನ ಲೋ ಫ್ಲೇಮಲ್ಲಿ ಇಟ್ಟಿದ್ವಿ ಸ್ಟವ್ನ. ನಿಮ್ಮಲ್ಲಿ ಕೇಸರಿ ಬಾತ್ ಅಂತ ಹೇಳ್ತೀವಿ, ನಮ್ಮಲ್ಲಿ ಸ್ವೀಟ್ ಬಾತ್ ಅಂತ ಹೇಳ್ತೀವಿ. ಕೇಸರಿ ಹಾಕಿದರೆ ಕೇಸರಿ ಬಾತ್ ಅಂತ ಹೇಳ್ಬೋದು, ಕೇಸರಿ ಹಾಕಿಲ್ಲ ಅಂದರೆ ಇದನ್ನ ಸ್ವೀಟ್ ಬಾತ್ ಅಂತ ಕರಿತೀವಿ. ಚಿರೋಟಿ ರವೆ ಲೈಟಾಗಿ ಕೆಂಪಾಗಬೇಕು. ಕೆಂಪು ಬಣ್ಣ ಹಾಕಿದ ತಕ್ಷಣ ಸ್ವಲ್ಪ ದ್ರಾಕ್ಷಿ ಹಾಕೊಬೋದು. ಕೆಂಪು ಬಣ್ಣ ಆಗ್ತಾಯಿದೆ ನೋಡಿ. ಈಗ ಇದು ನಿಧಾನ ಕಾಯಬೇಕು, ಅವಾಗ ಚೆನ್ನಾಗಿ ಬರುತ್ತೆ ಟೇಸ್ಟ್. ತುಂಬ ಹೈ ಫ್ಲೇಮ್ ಇಟ್ಟಾಗ ನಿಮ್ಮ ಚಿರೋಟಿ ರವೆ ಬಣ್ಣ ಚೇಂಜ್ ಆಗೋಗುತ್ತೆ, ಕೆಂಪಾಗಿ ಹೋಗುತ್ತೆ, ಆಮೇಲೆ ಹದ ಚೆನ್ನಾಗಿರಲ್ಲ. ನೀವು ಯಾವುದೇ ರೀತಿಯ ಹಣ್ಣು ಹಾಕೊಬೋದು. ಈಗ ನಾವು ಬಾಳೆಹಣ್ಣು ಹಾಕ್ತೀವಿ, ನೀವು ಪೈನಾಪಲ್ ಹಾಕ್ಕೊಂಡ್ರೆ ಪೈನಾಪಲ್ ಸ್ವೀಟ್ ಬಾತ್ ಅಂತ ಹೇಳ್ಬೋದು. ಆ್ಯಪಲ್ ಹಾಕಿದ್ರೆ ಆ್ಯಪಲ್ ಸ್ವೀಟ್ ಬಾತ್ ಅಂತ ಮಾಡ್ಬೋದು. ಕೆಲವು ಜನ ಸಪೋಟನೂ ಹಾಕ್ತಾರೆ. ಸೊ ನಿಮ್ಗೆ ಯಾವುದೇ ರೀತಿಯ ಹಣ್ಣು ಇಷ್ಟ ಆದರೆ ಅದಕ್ಕೆ ಹಾಕೊಬೋದು. ಹಲಸಿನ ಹಣ್ಣು ಹಾಕೊಬೋದು. ನಮ್ಮಲ್ಲಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂದರೆ ಉಪ್ಪಿಟ್ಟು ಹಾಗೂ ಸ್ವೀಟ್ ಬಾತ್ನ ಚೌಚೌ ಬಾತ್ ಅನ್ನಿ ಕರೀತಾರೆ. ಅದು ಖಾರವಾಗಿರುತ್ತೆ, ಇದು ಸ್ವೀಟ್ ಆಗಿರುತ್ತೆ. ಎರಡು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಲೈಟಾಗಿ ಕೆಂಪು ಬಂತು ನೋಡಿ. ಈಗ ಸ್ವಲ್ಪ ದ್ರಾಕ್ಷಿ ಹಾಕೊಳ್ಳೋಣ. ಇದರಲ್ಲಿ 100 ml ದ್ರಾಕ್ಷಿ ಇದೆ, ಒಣ ದ್ರಾಕ್ಷಿ. ನೀವು ಸ್ವಲ್ಪ ಗೋಡಂಬಿನೂ ಹಾಕೊಬೋದು ಬೇಕಾದರೆ. ನಾವು ಬರೀ ದ್ರಾಕ್ಷಿ ಹಾಕ್ತಾಯಿದ್ದೀವಿ ಇಲ್ಲಿ. ಈಗ ದ್ರಾಕ್ಷಿ ಸ್ವಲ್ಪ ದಪ್ಪ ಆಗುತ್ತೆ. ಆ ದಪ್ಪ ಆದಾಗ ನಾವು ಹಾಲನ್ನು ಹಾಕ್ಕೊಂಡ್ರೆ ಆಯಿತು. ನಮ್ಮದು ಸ್ಪೆಷಲ್ ಏನಂದರೆ ನಾವು ಹಾಲು ಹಾಕ್ತೀವಿ, ನೀರು ಹಾಕಲ್ಲ. ಕೇಸರಿ ಬಾತ್ ಮಾಡೋಕ್ಕಾರೆ, ಸ್ವೀಟ್ ಬಾತ್ ಮಾಡೋಕ್ಕಾರೆ. ನಮ್ಮಲ್ಲಿ ಏನೇ ಸ್ವೀಟ್ ಬಾತು ಇಲ್ಲ ಸ್ವೀಟ್ ತಿಂಡಿ ಮಾಡಿದಾಗ ಡ್ರೈ ಫ್ರೂಟ್ ಎಲ್ಲ ಬಾಯಿಗೆ ಸಿಗಬೇಕು, ಆಗಲೇ ಅದು ತುಂಬ ರುಚಿಕರವಾಗಿರುತ್ತೆ. ನೋಡಿ ಈಗ ದ್ರಾಕ್ಷಿ ಸ್ವಲ್ಪ ದಪ್ಪ ಆಗ್ತದೆ, ನೋಡ್ಬೋದು ನೀವಿಲ್ಲಿ. ಅರ್ಧ kg ಚಿರೋಟಿ ರವೆ ತೊಗೊಂಡಿದ್ದೀನಿ. ಆದ ಕಾರಣ 4 ಪಟ್ಟು ಅಂದರೆ 2 ಲೀಟ್ರಷ್ಟು ಹಾಲು ಹಾಕ್ತೀನಿ. ಇಲ್ಲಿ ಸರಿಸುಮಾರು 2 ಲೀಟ್ರಷ್ಟು ಹಾಲಿದೆ. ಈ ಹಾಲಲ್ಲಿ ನಾವು ಸಕ್ಕರೆ ಹಾಕ್ಬಿಟ್ಟಿವಿ. ನಿಮ್ಗೆ ಸಕ್ಕರೆ ಎಷ್ಟು ಬೇಕೋ ಹಾಲಿಗೆ ಹಾಕಿದ್ದೀನಿ. ಸೊ ಹಾಲಿಗೆ ಸಕ್ಕರೆ ಆಲ್ರೆಡಿ ಮಿಕ್ಸ್ ಆಗಿದೆ. ಈ ಹಾಲು ಹಾಕ್ಬೇಕಾದ್ರೆ ತಿರ್ಸ್ಬಾರ್ದು. ಏನಕ್ಕೆ ಅಂದರೆ ನಿಮಗೆ ಗಂಟು ಆಗೋಗ್ಬಿಡುತ್ತೆ, ಅಂಟಂಟು ಆಗುತ್ತೆ. ನಮ್ಮದು ಇದಕ್ಕೆ ಬಾದಾಮ್ ಪುಡಿ ಇದೆ, ಸ್ವಲ್ಪ ಬಾದಾಮ್ ಪುಡಿ ಸ್ವಲ್ಪ 2 ಸ್ಪೂನಷ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೇಸರಿ ಬಣ್ಣ ಬರಲಿ ಅಂತ. ಇದಾದಷ್ಟು ಲೋ ಫ್ಲೇಮಲ್ಲೇ ಇರಲಿ. ಇದು ಕುದಿ ಬರ್ತಾ ಇದ್ದಾಗ ನಾನು 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಅರ್ಧ kg ಚಿರೋಟಿ ರವೆಗೆ 2 ಬಾಳೆಹಣ್ಣು ಹಾಕ್ಬೋದು. ಇದು ನೋಡಿ ಕುದಿ ಬರ್ತಾಯಿದೆ, ಬಾಳೆಹಣ್ಣು ಹಾಕೊಬೋದು. ಇಲ್ಲಿ 2 ಬಾಳೆಹಣ್ಣಿದೆ, ಕಟ್ ಮಾಡಿದ್ದೀವಿ. ಸ್ವಲ್ಪ ಹಣ್ಣಾಗಿದೆ, ಏನೋ ರುಚಿಯಾಗಿರುತ್ತೆ. ನೋಡಿ ಕೇಸರಿ ಬಾತು ಆ ಘಮಾನೇ ಬೇರೆ ಥರ ಬರುತ್ತೆ ನಿಮಗೆ. ನಾನು ಪದೇ ಕೇಸರಿ ಬಾತ್ ಏನಕ್ಕೆ ಕೇಳ್ತಾಯಿದ್ದೀನಿ ಅಂದರೆ, ನಾನು ಸ್ವೀಟ್ ಬಾತ್ ಅಂದರೆ ಹೊಸ ಹೆಸರು ನಿಮಗೆ, ಅದು ಗೊತ್ತಾಗಲ್ಲ ಅಂತ. ಈಗ ಕುದ್ದಿದೆ, ಇದನ್ನ ಸ್ಟವ್ನ ಆಫ್ ಮಾಡ್ಕೊಬೋದು. ಇದಕ್ಕೆ ನಾವು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕೋಣ. ತುಪ್ಪ ಹಾಕಿ ಒಂದು 5 ನಿಮಿಷ ಬಿಟ್ಟರೆ ನಿಮ್ಮ ಸ್ವೀಟ್ ಬಾತ್ ರೆಡಿಯಾಗಿರುತ್ತೆ. ನೋಡಿ ಈಗ ನಮ್ಮ ಸ್ವೀಟ್ ಬಾತ್, ಸೌತ್ ಕಿಚನ್ ಸ್ಪೆಷಲ್ ಸ್ವೀಟ್ ಬಾತ್ ರೆಡಿಯಾಗಿದೆ. 5 ರಿಂದ 10 ನಿಮಿಷದಲ್ಲಿ ರೆಡಿಯಾಗಿ ಹೋಗುತ್ತೆ. ಇವಾಗ ಇದು ಪ್ಲೇಟ್ಗೆ ಹಾಕೊಳ್ಳೋಣ. ಇದು ಸ್ವಲ್ಪ ಹೊತ್ತು ಬಿಟ್ಟರೆ ಗಟ್ಟಿಯಾಗತ್ತೆ. ಸೊ ಇದು ಬಿಸಿ ಹಾಕ್ಕೊಂಡಿದ್ದೀನಿ ಪ್ಲೇಟಲ್ಲಿ. ಸೊ ಹೀಗೆ ಇರುತ್ತೆ. ಸೌತ್ ಕಿಚನ್ ಸ್ಪೆಷಲ್ ಬಾಳೆಹಣ್ಣು ಸ್ವೀಟ್ ಬಾತ್ನ ನೀವು ಮನೇಲೇ ಟ್ರೈ ಮಾಡೋದು. ಕೇವಲ 15 ರಿಂದ 20 ನಿಮಿಷದಲ್ಲಿ ನಿಮ್ಮ ಮನೇಲಿ ಸೌತ್ ಕಿಚನ್ ಸ್ಪೆಷಲ್ ಸ್ವೀಟ್ ಬಾತ್ ರೆಡಿಯಾಗಿರುತ್ತೆ. ಇಲ್ಲ ಅಂದರೆ ನೀವು ಸೌತ್ ಕಿಚನ್ NR ಕಾಲೋನಿ ಬಸ್ ಸ್ಟ್ಯಾಂಡ್ ಎದುರುಗಡೆನೇ ಇದೆ, ಅಲ್ಲಿ ಬಂದರೆ ಸ್ವೀಟ್ ಬಾತು, ಉಪ್ಪಿಟ್ಟು, ಅವಲಕ್ಕಿ, ಖಾರ ಪೊಂಗಲ್ ಹಾಗೂ ಇತ್ಯಾದಿ ತಿನಿಸನ್ನು ನೀವು ಟ್ರೈ ಮಾಡ್ಬೋದು. ಇದೇ ಥರ ತಿನಿಸುಗಳನ್ನು ಕಲರ್ ಟಾಕೀಸಲ್ಲಿ ನಾವು ತೋರಿಸ್ತಾನೆ ಇರ್ತೀವಿ. ದಯವಿಟ್ಟು ಕಲರ್ ಟಾಕೀಸ್ನ ನೋಡ್ತಾ ಇರಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.